ಅಲ್ಲ, ಗ್ಯಾರಂಟಿ ಏನು ಅವರೇನು ಪೇಟೆಂಟ್ ಮಾಡಿಸ್ಕೊಂಡ್ರ ಸಂಗತಿಯ ಅಥವಾ ಅವರೇ ಹುಟ್ಟು ಹಾಕಿದ ಶಬ್ದವ? ನಾನು ಸಿಂಪಲ್ ನಾನು ಕೇಳೋದು, ಗ್ಯಾರಂಟಿ ಅನ್ನೋದು ಕಾಂಗ್ರೆಸ್ನವರೇ ಸೃಷ್ಟಿ ಮಾಡಿದ ಶಬ್ದವ? ಹಾಗೇನಿಲ್ಲ. ಅಲ್ಲ, ನಾನು ಹೇಳಿದಲ್ಲ, ಅಲ್ಲ ಹಾಗೇನಿಲ್ಲ, ಹಾಗೇನಿಲ್ಲ. ನೋಡಿ, ಈಗ ಕಂಪೇರ್ ಮಾಡಬೇಕಾದ್ರೆ ಮೋದಿ ಗ್ಯಾರಂಟಿ ಅನ್ನೋದು ದೇಶವನ್ನು ಸುರಕ್ಷಿತವಾಗಿಟ್ಟಿದೆ, ಭಯೋತ್ಪಾದನೆಯಿಂದ ಮುಕ್ತವಾಗಿಟ್ಟಿದೆ ಮೋದಿ ಗ್ಯಾರಂಟಿ, ಭ್ರಷ್ಟಾಚಾರದಿಂದ ಮುಕ್ತವಾಗಿಟ್ಟಿದೆ ಮೋದಿ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ ಅದು ಲೂಟಿ ಹೊಡೆಯೋದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಲೈಸೆನ್ಸ್ ಆಗಿದೆ. ನಮ್ಮ ಯಾವುದೇ ಯೋಜನೆಗಳು ಮೂಲಸೌಕರ್ಯದ ಅಭಿವೃದ್ಧಿಗೆ ಕುತ್ತು ತಂದಿಲ್ಲ. ನೀವು ಕೇಳಿ, ಕಳೆದ 10 ತಿಂಗಳಲ್ಲಿ ವಿಜಯಪುರ ಜಿಲ್ಲೆಗೆ ಹೊಸ ಯಾವ ಯೋಜನೆಗಳನ್ನು ಈ ಸರ್ಕಾರ ಕೊಟ್ಟಿದೆ? ನಿಮಗೆ ಒಂದು ಸಂಗತಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಗುತ್ತಿಗೆದಾರರ ಸಮಾವೇಶ, ಅವರೆಲ್ಲರೂ ಸೇರಿ ಸನ್ಮಾನ ಮಾಡಿ ಒಂದು ಮನವಿ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಮಗೆ ಬಿಲ್ ಕೊಟ್ಟಿಲ್ಲ, 10 ತಿಂಗಳಾಗಿದೆ, ನಮಗೆ ಬಿಲ್ ಕೊಡಿ ಅಂತ ವಿನಂತಿ ಮಾಡಿದ್ರು. ಆಗ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಕೊಟ್ಟ ಉತ್ತರ, ನಾನೇನು ನೋಟ್ ಪ್ರಿಂಟ್ ಮಾಡಲ್ಲ, ನಾನೇನು ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ದೀನಾ, ನಾನೇನು ನೋಟ್ ಪ್ರಿಂಟ್ ಮಾಡಲ್ಲ. ಅಂದರೆ ಯಾರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದವರಿಗೆ ಬಿಲ್ ಕೊಡಬೇಕಾಗಿರೋ ಸರ್ಕಾರದ ಕರ್ತವ್ಯ. ವಿಡ್ರಾಯನವರೆಗೂ ಸಮಯ ಇದೆ. ನಾವು ಬಹುತೇಕ ಕ್ಷೇತ್ರಗಳಲ್ಲಿ ಬಂಡಾಯವನ್ನು ಶಮನಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಕೆಲವರು ಅಲ್ಲೊಬ್ಬರು ಇಲ್ಲೊಬ್ಬರು ಅಸಮಾಧಾನಿತರಿದ್ದರೆ ಅವರಿಗೆ ಸಮಾಧಾನ ಪಡಿಸ್ತೇವೆ. ಎಲ್ರಿಗೂ ಹೇಳೋದು ಒಂದೇ ಮಾತು, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ನಾನು ಅಸಮಾಧಾನಿತ ಅಲ್ಲ. ಎಲ್ಲೂ ನಿಮ್ಮ ನಡುವೆ ಖಾಸಗಿಯಾಗಲಿ ಸಾರ್ವಜನಿಕ ರೂಪದಲ್ಲಾಗಲಿ ನನಗೆ ಅಸಮಾಧಾನ ಇದೆ ಅಂತ ನಾನು ವ್ಯಕ್ತಪಡಿಸಿಲ್ಲ. ಹಾಗಾಗಿ ನಾನು ಅಸಮಾಧಾನಿತ ಅಲ್ಲ. ಅಸಮಾಧಾನಿತ ಆಗಿದ್ದರೆ ಇಡೀ ರಾಜ್ಯದ ಉದ್ದಗಲಕ್ಕೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾ ಇರಲಿಲ್ಲ. ಒಂದೇ ಗುರಿ ನಮಗಿರೋದು, ಮೋದಿ ಮತ್ತೊಮ್ಮೆ ನಮ್ಮ ರಾಜ್ಯದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡೋದು ಮತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಶಯ. ಯಾಕೆ ಪ್ರಧಾನಿ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ, ಮೋದಿಗಿಂತ ಉತ್ತಮ ನಾಯಕ ಯಾರಿದ್ದಾರೆ ತೋರಿಸಿ. ಈಗ ಇಂಡಿ ಅಲಯನ್ಸ್ನಲ್ಲಿ ಗಂಡು ಯಾರು ಅಂತಲೇ ಗೊತ್ತಿಲ್ಲ. ಯಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು? ಗಂಡಿಲ್ಲದೆ ಹೆಣ್ಣು ಕೇಳಕ್ಕೆ ಹೋದರೆ ಯಾರಪ್ಪ ಗಂಡು ಅಂತ ಕೇಳ್ತಾರಲ್ವಾ? ಹಾಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳ್ದಲೇ ಓಟ್ ಕೇಳಕ್ಕೆ ಹೋದರೆ ಯಾರಿಗೆ ಓಟ್ ಹಾಕಬೇಕು ಅಂತ ಕೇಳ್ತಾರಲ್ವಾ? ಯಾರಿಗೆ ಓಟ್ ಹಾಕಬೇಕು, ಯಾತಕ್ಕಾಗಿ ಓಟ್ ಹಾಕಬೇಕು ಅನ್ನೋದಕ್ಕೆ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಅವರಿಗೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಸೀಟು ಬರೋಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಯಾಕೆಂದರೆ ಅವರ ಮೂಲ ಕ್ಷೇತ್ರದಲ್ಲೇ ಸೋತು ಸುಣ್ಣ ಆಗಿ ಈಗ ಅತಿ ಹೆಚ್ಚು ಮೈನಾರಿಟೀಸ್ ಇರೋ ಕಡೆಗೆ ಬಂದಿದ್ದಾರೆ. 56% ಮೈನಾರಿಟೀಸ್ ಇರೋ ಕಡೆಗೆ ಬಂದಿದ್ದಾರೆ ಕೇರಳದಲ್ಲಿ. ಬಹುಶಃ ಏನಾದ್ರು ಕಾಂಗ್ರೆಸ್ ತನ್ನ ನೆಲೆಯನ್ನು ಹುಡುಕಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಹುಡುಕಬೇಕಾಗತ್ತೆ. ಯಾಕೆಂದರೆ ಭಾರತದಲ್ಲಿ ಎಲ್ಲೂ ಹಿಂದೂ ಮೆಜಾರಿಟಿ ಇರುವಂಥ ಕಡೆಗಳಲ್ಲಿ ಗೆಲ್ಲೋ ಸ್ಥಿತಿ ಅವರಿಲ್ಲ. ಹಾಗಾಗಿ ಅವ್ರೇನಾದ್ರು ನೆಲೆ ಹುಡುಕಬೇಕು ಅಂದರೆ, ನೆಲೆ ಕಳ್ಕೊಂಡಾಗ ಹುಡುಕಬೇಕು ಅಂದರೆ ಪಾಕಿಸ್ತಾನದಲ್ಲಿ ಹುಡುಕಬೇಕಾಗತ್ತೆ. ಬಹುಶಃ ಅದಕ್ಕಾಗೇ ಇರಬೇಕು. ಅವ್ರು ಯಾವ ಗೆದ್ದಾಗೆಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಂಭ್ರಮಿಸೋದಕ್ಕೆ ಭಾರತದಲ್ಲಿ ಜನವೇ ಇಲ್ಲ. ಕಾಂಗ್ರೆಸ್ ಗೆಲುವನ್ನು ಏನಾದ್ರು ಸಂಭ್ರಮಿಸೋರು ಯಾರು ಇದ್ದರೆ ಅವ್ರು ಪಾಕಿಸ್ತಾನದವ್ರು ಇದ್ದಾರೆ. ಇನ್ನು ಅವರು ನೆಲೆನ ಏನಾದ್ರು ಹುಡ್ಕೋಬೇಕು ಅಂತಂದರೆ, ಮುಂದೆ ನಮ್ಮ ದೇಶದಲ್ಲಿ ನೆಲೆ ಇಲ್ಲದೆ ಇದ್ದಾಗ ನನಗೇನು ಕಾಳಜಿ ಇಲ್ಲ ರಾಹುಲ್ ಗಾಂಧಿಯವ್ರ ಬಗ್ಗೆ, ಅವ್ರ ರಾಜಕೀಯ ಭವಿಷ್ಯದ ಬಗ್ಗೆ. ಅವರೇನಾದ್ರು ನೆಲೆ ಹುಡ್ಕೊಳ್ಬೇಕು ಅಂತ ಹೇಳಿದ್ರೆ ಪುಕ್ಷಟೆ ಕೊಡೋ ಸಲಹೆ, ಪಾಕಿಸ್ತಾನದಲ್ಲಿ ನೆಲೆ ಹುಡ್ಕೊಬೋದು. ಎಲ್ಲರೂ ಒಂದಾಗಿ ಒಟ್ಟಾಗಿ ಅವರು ಮಾತ್ರ ಅಲ್ಲ, ಇವರು ಜನರ ಕ್ಯಾಂಡಿಡೇಟ್ ರೀ, ಪಾರ್ಟಿನ ಮೀರಿ ಜನರ ಕ್ಯಾಂಡಿಡೇಟ್ ನಮ್ಮ ಜಿಗ್ಜಿಣ್ಗಿ ಅವರು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ
BJP ಸಾಂಪ್ರದಾಯಿಕವಾಗಿ ಬೆಂಬಲಿಸದೇ ಇರೋ ಜನನೂ ಸೇರಿಸಿ ಅವ್ರಿಗೆ ಬೆಂಬಲಿಸ್ತಾರೆ. ಯಾಕೆಂದರೆ ಒಬ್ಬ ಜನನಾಯಕನಾಗಿ ಎಮರ್ಜ್ ಆದಾಗ ಅವರು ಜನರ ಕ್ಯಾಂಡಿಡೇಟ್ ಆಗ್ತಾರೆ. ಈಸ್ ಪೀಪಲ್ ಕ್ಯಾಂಡಿಡೇಟ್, ನಾಟ್ ಓನ್ಲಿ ಪಾರ್ಟಿ ಕ್ಯಾಂಡಿಡೇಟ್. ಹಾಗಿದ್ರೆ ಕಾಂಗ್ರೆಸ್ಸಿಗೆ ಕೊಟ್ಟರಲ್ಲ, ಅವ್ರು ಹೆದರಿಸಿ ಬದರಿಸಿ ತಗೊಂಡಿದ್ದಾರ ನೋಡಿ. ಒಂದು ತಿಳಿರಿ, ಆನ್ ಅಕೌಂಟ್ ಯಾರು ಹೆದರಿಸಿ ಬೆದರಿಸಿ ತಗೊಳ್ತಾರೆ ಅಂತ ಅನ್ಸೋದಿಲ್ಲ. ಹೆದರಿಸಿ ಬದರಿಸಿ ತಗೊಳ್ಳೋದೇನಿದ್ರು ಅದು ಕಾಂಗ್ರೆಸ್ ಕಲ್ಚರ್. ಯಾರು ಹೇಳಿದ್ದು 60 ವರ್ಷದಲ್ಲಿ ಸಂಗ್ರಹ ಆಗಿದೆ ಅಮೌಂಟು ಅಂತ? 60 ವರ್ಷದ ಹಿಂದೆ ಅಕೌಂಟೇ ಇರಲಿಲ್ಲ. ಯಾವ ಪಾರ್ಟಿಗೆ ಎಷ್ಟು ಹಣ ಬಂತು ಅನ್ನೋದಕ್ಕೆ ದಾಖಲೆ ಇಡುವ ವ್ಯವಸ್ಥೆನೇ ಇರಲಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೂ ಒಂದು ದಾಖಲೆ ಇರಬೇಕು ಅಂತ ಇಟ್ಟರು. ದುಡ್ಡು ಕೊಡೋರು ಹಂಗೂ ಕೊಡೋರು, ಆನ್ ರೆಕಾರ್ಡ್ ಕೊಡಬೇಕು ಅಂತಲೇ ಇರಲಿಲ್ಲ. ಹಂಗೆ ಈಗ ನೋಡಿ, ಒಂದು ತಿಳಿರಿ, ನಾನು ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ನಾನು ಹೋಗಲ್ಲ. ಅದೊಂದು ದೊಡ್ಡ ಚರ್ಚೆಯ ವಿಷಯ. ನಾನು ಅದನ್ನು ಇಲ್ಲಿ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಅದು ಸಬ್ಜುಡಿಯಸ್ ಆಗುತ್ತೆ, ನಾನು ಕಾಮೆಂಟ್ಸ್ ಮಾಡಲ್ಲ. ಆದರೆ ಇದನ್ನು ಲೋಕಸಭೆಯಲ್ಲಿ ಆ್ಯಕ್ಟ್ ಮಾಡಿ, ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಮಾಡಿ ಅಕೌಂಟಬಿಲಿಟಿ ಸೆಟ್ ಮಾಡಿರೋದು. ಒಂದು ವೇಳೆ ಈಗ ನೀವು ಒಪ್ತೀರಾ, ಈ ಬಾಂಡ್ ಬರೋಕ್ಕಿಂತ ಮುಂಚೆ ರಾಜಕೀಯ ಪಕ್ಷಗಳಿಗೆ ಯಾರೋ ದೇಣಿಗೆ ಕೊಡ್ತಾನೆ ಇರಲಿಲ್ವಾ? ಯಾರು ಎಷ್ಟು ಕೊಟ್ಟರು ಅನ್ನೋದು ಮಾಹಿತಿ ಏನಾದರೂ ಇದೆಯಾ? ಮೊದಲನೇ ಬಾರಿಗೆ ಆ ರೀತಿ ಮಾಹಿತಿ ನಿಮಗೆ ಸಿಕ್ಕಿದೆ ಅಂದರೆ ಬಿಕಾಸ್ ಆಫ್ ದಟ್ ಬಿಲ್. ಆ ಬಿಲ್ ಇಲ್ಲದೆ ಇದ್ದರೆ ಮಾಹಿತಿನೇ ಇಲ್ಲ. ಈಗಲೂ ರಾಜಕೀಯ ಪಕ್ಷಗಳಿಗೆ ಉದ್ದಿಮೆದಾರರು ಅವ್ರ ಶಕ್ತಾನುಸಾರ ಅವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡ್ತಾರೆ. ರೂಲಿಂಗ್ ಪಾರ್ಟಿ ಇದ್ದರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಅಪೋಸಿಷನ್ ಪಾರ್ಟಿ ಇದ್ರೆ ಸ್ವಲ್ಪ ಕಡಿಮೆ ಕೊಡ್ತಾರೆ. ನಾಳೆಯಿಂದ ನಿಮಗೆ ಯಾವ ಮಾಹಿತಿನೂ ಸಿಗಲ್ಲ. ಯಾಕೆಂದರೆ ಆ ಬಾಂಡ್ ಇದ್ದರೆ ನಿಮ್ಗೆ ಓಪನ್ ಡಾಕ್ಯುಮೆಂಟ್ಸು. ಆ ಬಾಂಡ್ ಇಲ್ಲದೆ ಇರೋದ್ರಿಂದ ನಾಳೆನೂ ಕೊಡ್ತಾರೆ ದುಡ್ಡನ್ನ, ನಿಮ್ಗೆ ಯಾವ ಮಾಹಿತಿನೂ ಸಿಗಲ್ಲ. ನೋಡಿ ಅಂದರೆ ಆ ಬಿಲ್ ತರದೇ ಇದ್ದರೆ ಆ ಬಾಂಡು ಕೊಡುವ ಸಿಸ್ಟಮೇ ಬರ್ತಿರ್ಲಿಲ್ಲ. ಆ ಬಿಲ್ ತಂದಿದ್ರಿಂದ ಬಾಂಡ್ ಕೊಡೋ ಸಿಸ್ಟಮ್ ಬಂತು. ಎಲೆಕ್ಟ್ರೋಲ್ ಬಾಂಡ್ ಹಗರಣ ಅಲ್ಲ, ಅಕೌಂಟಬಿಲಿಟಿ ಸೆಟ್ ಮಾಡಿರೋದು. ನೋಡಿ, ನಿಮಗೆಲ್ರಿಗೂ ಗೊತ್ತಿದೆ, ಎಲೆಕ್ಟ್ರೋಲ್ ಬಾಂಡ್ ಬರೋಕ್ಕಿಂತ ಮುಂಚೆ ರಾಜಕೀಯ ಪಕ್ಷಗಳಿಗೆ ಉದ್ಯಮಿಗಳು ದೇಣಿಗೆ ಕೊಡ್ತಿರ್ಲಿಲ್ವಾ? ಯಾರು ಎಷ್ಟು ಕೊಟ್ಟರು ಅನ್ನೋದು ರೆಕಾರ್ಡ್ ಆಗ್ತಿತ್ತ? ಆದರೆ ಎಲೆಕ್ಟ್ರೋಲ್ ಬಾಂಡ್ ನಂತರ ಯಾರು ಎಷ್ಟು ಕೊಟ್ಟರು, ಯಾವ ಪಾರ್ಟಿ ಕೊಟ್ಟರು ಅನ್ನೋದು ಆನ್ ರೆಕಾರ್ಡ್ ಸಿಕ್ತು. ಇದು ಅಕೌಂಟಬಿಲಿಟಿ ಸೆಟ್ ಮಾಡೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಲೋಕಸಭೆಯಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ಅರುಣ್ ಜೇಟ್ಲಿ ಅವರು ಬದುಕಿದ್ರು. ಅರುಣ್ ಜೇಟ್ಲಿ ಅವರು ಭಾಳ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದರು, ರಾಜಕೀಯ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲೂ ಕೂಡ ಪಾರದರ್ಶಕತೆಯನ್ನು ತರೋದಕ್ಕೆ ಎಲೆಕ್ಟ್ರೋಲ್ ಬಾಂಡಿನ ಅವಶ್ಯಕತೆ ಇದೆ ಅಂತ ಹೇಳಿದರು. ಎಲೆಕ್ಟ್ರೋಲ್ ಬಾಂಡು ಎಲ್ಲ ಪಾರ್ಟಿಗೂ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗೂ ಕೊಟ್ಟಿದ್ದಾರೆ, TMCಗೂ ಕೊಟ್ಟಿದ್ದಾರೆ, DMKಗೂ ಕೊಟ್ಟಿದ್ದಾರೆ, RJDಗೂ ಕೊಟ್ಟಿದ್ದಾರೆ, JDUಗೂ ಕೊಟ್ಟಿದ್ದಾರೆ, ಆಮ್ ಆದ್ಮಿ ಪಾರ್ಟಿಗೂ ಪ್ರಾಯೋಜಿತವಾಗಿರತಕ್ಕಂಥ ಪ್ರತಿಭಟನೆ ಅದು. ಕಾಂಗ್ರೆಸ್ ಪ್ರಾಯೋಜಿತ. ಅವರಿಗೆ ಸೋಲಿನ ಹತಾಶೆ ಕೂಡಿದೆ. ಮೊನ್ನೆ ದೇವೇಗೌಡರು ಮೈಸೂರಿನ ಸಭೆಯಲ್ಲಿ ಗರ್ಜಿಸಿದ ನಂತರ ಅವರಿಗೆ ಭಯ ಪ್ರಾರಂಭ ಆಗಿದೆ. ಆ ಭಯಭೀತರಾಗಿ ಮಹಿಳಾ ಕಾರ್ಯಕರ್ತರನ್ನು, ಅವ್ರದೇ ಪಕ್ಷದ ಮಹಿಳಾ ಕಾರ್ಯಕರ್ತರನ್ನು ಮುಂದುಬಿಟ್ಟು ಈ ಪ್ರಹಸನವನ್ನು ಮಾಡಿದ್ದಾರೆ. ಕಾಂಗ್ರೆಸ್ಸಿಗಿರುವಂಥ ಮಹಿಳೆಯರ ಬಗೆಗಿನ ಗೌರವ ಕಂಗನಾ ರಣಾವತ್ ಬಗ್ಗೆ ಅವರು ಹೇಳಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ. ಮೋದಿಜಿಯವರ ತಾಯಿಯವರ ಬಗ್ಗೆ ಅವರು ಆಡಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ. ಮೋದಿಜಿಯವರ ಪತ್ನಿಯವರ ಬಗ್ಗೆ ಅವರು ಆಡಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ. ಹೇಗೆ ಮಹಿಳೆಯರ ಬಗ್ಗೆ ಎಷ್ಟರ ಮಟ್ಟಿನ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಅವ್ರ ಮಾತೇ ವ್ಯಕ್ತ ಆಗುತ್ತೆ. ಇದು ಕೇವಲ ಪೊಲಿಟಿಕಲ್ ಡ್ರಾಮಾ ಅವ್ರು ಆಡಿರ್ತಕ್ಕಂಥದ್ದು, ಇನ್ನೇನೂ ಅಲ್ಲ. ಅದಕ್ಕೆ ಅದು ನನ್ನ ಮಾತಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ನನ್ನ ಮಾತನ್ನು ತಿರುಚಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ನನ್ನ ಭಾವನೆಯೇ ಬೇರೆ ಇತ್ತು ಅನ್ನೋದನ್ನು. ಹಾಗಾಗಿ ಅದು ಕುಮಾರಸ್ವಾಮಿಯವರಿಗೆ ನೀವು ಪ್ರಶ್ನಿಸಬೇಕಾಗಿರೋದು. ಇವರೇನು ಮಾಡ್ತಿದ್ದಾರಲ್ಲ, ಇವ್ರ ಗೌರವ ಯಾವ ರೂಪದ ಗೌರವ ಅನ್ನೋದು ನಿಮಗೆ ವ್ಯಕ್ತ ಆಗತ್ತೆ. ತನಿಖೆ ಎಲ್ಲ ಮುಗಿದಿರುವ ನಂತರ ತನಿಖೆಯಲ್ಲೆಲ್ಲೂ ಹಸ್ತಕ್ಷೇಪ ಮಾಡಿಲ್ಲ. ತನಿಖೆಯಲ್ಲಿ ಏನಾದರೂ ಹಸ್ತಕ್ಷೇಪ ಮಾಡಿದರೆ ಅದು ತಪ್ಪಾಗುತ್ತೆ. ತನಿಖೆ ಎಲ್ಲ ಮುಗಿದಿದೆ. FIR ಅವತ್ತೇ ಹಿಂದೆನೇ ಆಗಿ ಚಾರ್ಜ್ ಶೀಟು ಕೂಡ ಸಲ್ಲಿಕೆಯಾಗಿದೆ. ಇನ್ನೇನಿದ್ರೂ ನ್ಯಾಯಾಲಯ
ಇವನು ಅಪರಾಧಿಯೋ ಅಲ್ಲವೋ ಅಂತ ತೀರ್ಮಾನಿಸಬೇಕು. ಈ ಯಾವುದೇ ಹಂತದಲ್ಲಿ ನಮ್ಮ ಸರ್ಕಾರ ಆಪಾದಿತರ ಪರವಾಗಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವರ್ತನೆ ಮಾಡಿಲ್ಲ. ತಪ್ಪು ತಮ್ಮ ಅಭಿಪ್ರಾಯ. ಆ ರೀತಿ CBI ಯಾವುದೇ ಕೇಸನ್ನು ಆದರ್ಶ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಪಸ್ ತೆಗೆದುಕೊಂಡಿಲ್ಲ. ನಾನು ಹೇಳಿದ್ದೇನೆ, ವಾಪಸ್ ತೆಗೆದುಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಕೇಸನ್ನು ವಾಪಸ್ ತೆಗೆದುಕೊಂಡಿಲ್ಲ. ಆ ಚುನಾವಣಾ ರಣನೀತಿ ನಿಮ್ಮ ನಡುವೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಬಯಸೋದಿಲ್ಲ. ಯುದ್ಧ ನೀತಿಯ ಭಾಗವಾಗಿ ಕೆಲವು ನಿರ್ಣಯವನ್ನು ತಗೊಂಡಿದ್ದೇವೆ. ಆ ಯುದ್ಧ ನೀತಿಯ ಭಾಗ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಅಂಥದ್ದೇ ಒಂದು ಕೆಲಸ ಮಾಡಿದ್ದ. ತಾನೊಂದು ಕಡೆಗೆ, ತನ್ನ ಇಡೀ ಸೈನ್ಯ ಇನ್ನೊಂದು ಕಡೆಗೆ ಅಂತ ಹೇಳಿ. ಅದು ಅವನ ಯುದ್ಧ ನೀತಿಯ ಭಾಗವಾಗಿತ್ತು. ಇದು ನಮ್ಮ ಯುದ್ಧ ನೀತಿಯ ಭಾಗ. ಸಿದ್ಧಾಂತ ಬದ್ಧತೆ ಇದೆ. ಆ ಸಿದ್ಧಾಂತದ ಬದ್ಧತೆ ಇರೋ ಕಾರಣಕ್ಕೇ 34 ಲಕ್ಷ ಕೋಟಿ ರೂಪಾಯಿನ ಕಟ್ಟಕಡೆಯ ಮನುಷ್ಯನಿಗೆ ₹1 ಮಧ್ಯವರ್ತಿಗಳ ಹಾವಳಿ ಇಲ್ಲದಂತೆ ತಲುಪಿಸಿದ್ದೇವೆ.